ಎಷ್ಟು ನೋವಾಗಿರುತ್ತಲ್ವಾ? ಆ ಪುಟ್ಟ ಮಗುನ ಪ್ರೀತಿಸೋ ಹೆಂಡತಿನ ಕಳ್ಕೊಂಡು ಇಷ್ಟು ವರ್ಷ ಆದ್ರೂ ಹೆಂಡತಿ ಮಗಳ ಬಗ್ಗೆ ಇಷ್ಟು ವಾತ್ಸಲ್ಯ ಇಟ್ಕೊಂಡಿದ್ದಾರೆ ಅಂದ್ರೆ ಆವತ್ತು ಇನ್ನೆಷ್ಟು ಪ್ರೀತಿ ಇಟ್ಕೊಂಡಿರ್ಬೋದು ಅವ್ರ ಮೇಲೆ. ದೊಡ್ಡ ಸಾಹೇಬ್ರು ಪೊಲೀಸ್ ಆಗಿದ್ರಲ್ಲ, ಅವ್ರು ಹೇಗೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರ? ಹಾಗಿದ್ರೆ ಅವ್ರ ಕಡೆಯಿಂದ ಯಾರಾದ್ರೂ ಶಿಕ್ಷೆ ಅನುಭವಿಸಿದವರು ಈ ಕೆಲಸ ಮಾಡಿರ್ಬೋದಾ? ಅವ್ರನ್ನ ವಿಚಾರಿಸಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದಾ? ಆ ದಾರಿನಲ್ಲೂ ಯೋಚನೆ ಮಾಡಿ ನೋಡಿದ್ವಿ ಭೂಮಿ, ಆದ್ರೆ ಉತ್ತರ ಸಿಗ್ಲಿಲ್ಲ. ಅಪರಾಧಿಗಳಿಗೆ ಕಾನೂನು ಅನ್ನೋ ಭಯಕ್ಕಿಂತ ಶ್ರವಣ್ ಅನ್ನೋ ಹೆಸರು ಕಂಡ್ರೆ ಭಯ ಇತ್ತು. ಅವ್ರಿಗೆ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇರೆ ಮೂಲಗಳಿಂದ ನಮಗೆ ಗೊತ್ತಾಯ್ತು. ಆದ್ರೂ ಅವ್ರು ಪೊಲೀಸ್ ಅಲ್ವಾ, ಅವ್ರು ಬಾಯ್ ಬಿಡಿಸೋ ರೀತಿಯಲ್ಲಿ ಕೇಳ್ಬೇಕಾಗಿತ್ತು. ಇಲ್ಲಮ್ಮ, ದೇವಯಾನಿ ಗಂಡ ಇದನ್ನಲ್ಲ, ರಮಣ್ ಅಂತ. ಅವನ್ ನೇಣು ಹಾಕೊಳ್ಳೋದಿಕ್ಕೆ ನನ್ನ ಮೈ ಮೇಲಿರೋ ಕಾಕಿನೇ ಕಾರಣ ಅನ್ಕೊಂಡು ಅದೇ ಬೇಜಾರಲ್ಲಿ ಶ್ರವಣ್ಣ ಅವನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟ. ಸಂಗೀತ, ಇದನ್ನೆಲ್ಲ ಈ ಮನೆಗೆ ಸಂಬಂಧ ಇಲ್ಲದೆ ಇರೋಳ ಮುಂದೆ ಯಾಕೆ ಹೇಳ್ಕೊತಾ ಇದೀಯಾ? ಸಂಬಂಧ ಯಾಕಿಲ್ಲ ಅಜ್ಜಿ? ನನ್ನ ಹೆಂಡತಿ ಅನ್ನೋ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಬೇಕಾ? ಇವಳು ಹೊರಗಡೆಯಿಂದ ಬಂದವಳು ಆಗಿರ್ಬೋದು, ಆದ್ರೆ ಈಗ ಈ ಮನೆ ಮಗಳು. ನನ್ನಷ್ಟೇ ಅಧಿಕಾರ ಭೂಮಿ ಕೂಡ ಇದೆ. ಏ ಅಜಿತ್, ಯಾಕೋ ಕೋಪ ಮಾಡ್ಕೋತಾ ಇದ್ಯಾ? ನೀ ಸುಮ್ಮನೆ ಇರು. ಕೋಪ ಮಾಡ್ಕೊಳ್ದೆ ಏನೇ ಮಾಡ್ತಾನೆ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳು ಮಾಡಿ ಸೇವೆ ನೆನ್ಪಾಗ್ಬೇಕಲ್ವಾ? ಸರಿ ಬಾ, ನೀನು ಕೆಲ್ಸ ಇದೆ. ಸಾಹೇಬ್ರೆ, ನೀವ್ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತೀರಾ. ಪಾಪ ಅವ್ರ ಹಿರಿಯರು. ಗೊತ್ತು, ಸಮಾಧಾನವಾಗಿ ಹೇಳೋ ಪ್ರಯತ್ನ ತುಂಬಾ ಸಲ ಮಾಡಿದ್ದೀನಿ, ಆದ್ರೆ ಆ ಕೇಳಲ್ಲ. ಹೋಗ್ಲಿ ಬಿಟ್ಬಿಡಿ ಸಾಹೇಬ್ರೆ, ನೀವೇ ಸುಮ್ನೆ ಆಗ್ಬೋದಲ್ವಾ? ಈ ನನ್ನೊಂದು ತಿಂಗಳಾದ್ಮೇಲೆ ಸುಮ್ಮನೆ ಆಗ್ತೀನಿ. ಆದ್ರೆ ನೀನ್ ಇಲ್ಲಿರೋವರೆಗೂ ನಿನ್ನ ಜವಾಬ್ದಾರಿ ನಂದೇ ತಾನೆ. ಇನ್ನೊಂದು ಮಾತು, ಅಜ್ಜಿ ಮುಂದೆ ನಾನು ನಿನ್ನ ಸಮರ್ಥನೆ ಮಾಡ್ಕೊಂಡಿರ್ಬೋದು, ಆದ್ರೆ ಅಜ್ಜಿ ಹೇಳಿದ ಮಾತನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ. ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಮ್ ಶಾರದಾ ಅತ್ತೆನ ಮನಸ್ವಿನಿತ ಹೇಗೆ ಹುಡುಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನ್ ಇದರಲ್ಲಿ ತಲೆ ಹಾಕ್ಬೇಡ. ನನ್ ತಲೆ ಆಗ್ತಿಲ್ಲ ಸಾಹೇಬ್ರೆ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೋದೇನೋ ಅಂತ ಈ ರೀತಿ ಹೇಳ್ದೆ ಅಷ್ಟೆ. ಯಾಕಂದ್ರೆ ಕೆಲವೊಂದ್ಸರಿ ಬೇಕಾದ ವಸ್ತುಗಳು ಕಣ್ಮುಂದೆ ಇದ್ರು ಗುರ್ತಿಡಿಯಕ್ಕಾಗಲ್ವಂತೆ. ನಾನು ಅಷ್ಟು ದಡ್ಡ ಅಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಗುಡ್ ನೈಟ್. ಅಳಿಸಿದೆ, ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರು ಮರೆಯಾಗದು, ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ಬೆಕ್ಕಲಿ ನಿಲ್ಲದು. ಹಲೋ, ತುಂಬಾ ಬೇಜಾರಾಗಿದೆಯಂತೆ. ಹಾಲು ಉಕ್ಕಿದ್ರು ಅದ್ರ ಬಗ್ಗೆ ಗಮನ ಕೊಡದೇ ಇರೋಷ್ಟು. ಸಮಸ್ಯೆ ಏನ್ ನಿಂದು? ನಿಮ್ ತಾಯಿನ ಹೊರಗಡೆ ಕರ್ಕೊಂಬರೋದಕ್ಕೆ ಹೋರಾಡ್ತಿದ್ದೀನಲ್ವಾ? ಸ್ವಲ್ಪ ಪೇಷನ್ಸ್ ಆಗಿರೋದಕ್ಕೆ ಏನಾಗಿದೆ ನಿಂಗೆ? ಬೇಜಾರಾಗಿರೋರ್ಗೆ ಸಮಾಧಾನ ಮಾಡ್ಬೇಕು, ಈ ರೀತಿ ಬೈಬಾರ್ದು. 4 ಗೋಡೆ ಮಧ್ಯೆ ಇರೋ ನಿನಗೆ ಇಷ್ಟು ಟೆನ್ಷನ್ ಇದ್ರೆ 4 ದಿಕ್ಕು ಬಗ್ಗೆನೂ ಯೋಚನೆ ಮಾಡ್ಬೇಕು. ನನ್ಗೆ ಎಷ್ಟು ಟೆನ್ಷನ್ ಇರಲ್ಲ. ಸರಿ, ಅದೇನ್ ನಿಮ್ ಟೆನ್ಷನ್ ಅಂತ ಹೇಳಿ, ನಾನ್ ನಿಮಗ್ ಸಮಾಧಾನ ಮಾಡ್ತೀನಿ. ನೀನ್ ನೋಡಿ, ಕೋಪ ಮಾಡ್ಕೋಬೇಡಿ, ನಾನ್ ನಿಮಗ್ ಸಮಾಧಾನ ಮಾಡ್ತೀನಿ. ಅದೇನ್ ಟೆನ್ಷನ್ ಅಂತ ಹೇಳಿ. ನನ್ ಟೆನ್ಷನ್ನೇ ನೀನು. ಅಲ್ಲ, ನಿನ್ ಸಮಸ್ಯೆ ಏನು ಅಂತ ಮಾಮೂಲಿ ಆಗಿಲ್ವಂತ? ಯಾಕೆ? ಏನಿಲ್ಲ ಬಿಡಿ.
ಹೇಳಮ್ಮ ಸುಮ್ಮನೆ. ರೀ ಸದಾನಂದ್, ಸರ ಒಂದು ಬಿಸಿ ಕಾಫಿ ಹೇಳ್ರಿ. ಆತ್ರಿ ಸರ. ಸಾಹೇಬ್ರೆ ಅಡ್ಗೆ ಮಾಡಿ ತಗೋಬರ್ಲಾ? ನೀನೇನು ತರದ್ ಬೇಡ. ಹ್ಞೂ ಸರ್. ಮೊದಲು ಏನಕ್ಕೆ ಡಲ್ ಆಗಿದೆಯಾ ಅದನ್ನ ಹೇಳು. ಅದು ಅಂಜನಾ ವಿಷಯಕ್ಕೆ. ಏನು ಮಾಡ್ಲವಳು? ಅದು ಅವನ್ ಬರ್ಬಣ್ಗೆನ ಅಳ್ಸಾಕಿ ನಿಮ್ಮ ಭವಿಷ್ಯನ ಕಸದ ಬುಟ್ಟಿಗೆ ಹಾಕಿ ನನ್ನ ಅಜಿತ್ನ ನಾನು ಪಡ್ಕೋತೀನಿ, ನೋಡ್ತೀರ? ನನ್ನ ಮದ್ವೆ ಆಗುವಂತ ಆ ಹುಡುಗನ್ಗೆ ನೀನ್ ಹೇಗೆ ತಾಕೀದ್ ಮಾಡ್ತೀಯಾ? ಓವರ್ ಆಯ್ತು ಅವಳ್ದು. ಸರಿಯಾಗಿ ಪಾಠ ಕಳಿಸ್ತೀನಿ ಅವಳಿಗೆ. ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಪಾಠ ಹೇಳೋದಕ್ಕೆ ಮಾತ್ರ ಮೇಸ್ಟ್ರಾ ನೀವು? ಪೊಲೀಸ್ ಅಮ್ಮ, ಪಾಠ ಹೇಳಲ್ಲ, ಕಲಿಸ್ತೀವಿ. ನೋಡಿ ಸಾಹೇಬ್ರೆ, ನೀವು ಏನು ಬೇಕಾದರೂ ಮಾಡಿ, ಆದರೆ ಇನ್ನೊಂದ್ಸಲ ಅಂಜನಾ ಮೇಡಮು ನಿಮ್ಮನ್ನ ಪಡೆಯೋ ಆಸೆ ಪಡಬಾರ್ದು. ಓಕೆ. ಆದರೆ ಒಂದು ಡೌಟು, ಅವಳು ನನ್ನ ಮೇಲೆ ಆಸೆ ಪಟ್ಟಿದ್ದು ನಿನಗೆ ಸರಿ ಅನ್ಸಿಲ್ವಾ ಅಥವಾ ಸ್ಟಮಕ್ ಬರ್ನಿಂಗ? ಅವಳು ನನ್ನ ಪಡ್ಕೊತೀನಿ ಅಂದರೆ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಸಾಹೇಬ್ರೆ, ಬೇಜಾರೇನಿಲ್ಲ, ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ. ನೋಡಿ, ನೀವು ಮದುವೆ ಆಗಿದ್ದೀರಾ ಅಂತ ಗೊತ್ತಿದ್ದು ಅಂಜನಾ ಮೇಡಮ್ ನಿಮ್ಮನ್ನ ಆಸೆ ಪಡ್ತಾ ಇರೋದು ತಪ್ಪಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ, ನಾನು ಇದನ್ನು ರೀಸಾಲ್ವ್ ಮಾಡ್ತೀನಿ. ಸರಿ ಆಯಿತು, ಬಾಯ್. ಒಂದು ನಿಮಿಷ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹುಷಾರು. ನಿನಗೆ ಹಿಂಸೆ ಆದರೆ ನನಗೆ ನೋವಾಗತ್ತಾ? ಸರಿ. ಬಾಯ್. ನೋವಲು ಸಿಹಿ ನೀನೇ, ಹೃದಯವೇ ಚೂರು ನಿಲ್ಲು ಪರಿಚಯ